ಅಭಿಪ್ರಾಯ ಏನು ಹೇಳೋದು ಅಂತಾನೆ ಭಾಳ ಕನ್ಫ್ಯೂಸ್ ಆಗೋಗಿದೆ. ಯಾಕೆಂದರೆ ಬಡ್ಜೆಟಲ್ಲಿ ಏನಾದ್ರು ಇದ್ದಿದ್ರೆ ಅಥವಾ ನಮ್ಮ ರಾಜ್ಯಕ್ಕೆ ಏನಾದ್ರು ಅನುಕೂಲ ಆಗಿದ್ದಿದ್ರೆ ಅದ್ರ ಬಗ್ಗೆ ಅಭಿಪ್ರಾಯ ಏನಾದರೂ ಹೇಳ್ಬೋದಿತ್ತು. ಸೊ ಇಲ್ಲಿ ಯಾವುದೂ ಇಲ್ಲ. ಏನು ಅಭಿಪ್ರಾಯ ಹೇಳೋದು ಅನ್ನೋದು ಭಾಳ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ. ನಾನು ಇಷ್ಟು ವರ್ಷದ ಇದರಲ್ಲಿ ಈಗಾಗಲೇ ನಾನು 7ನೇ ವರ್ಷ ನಾನು ರಾಜ್ಯಸಭೆಯಲ್ಲಿದ್ದೀನಿ. 7 ವರ್ಷದಲ್ಲಿ ಈ ವರ್ಷ ಅಂದರೆ ಕಳೆದ 10 ವರ್ಷಗಳಿಂದನೂ ಕೂಡ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕಂತೂ ಏನೇನೂ ಆಗಿಲ್ಲ. ಅದರಲ್ಲೂ ಕೂಡ ಈಗ ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಆ ಎಕ್ಸ್ಪೆಕ್ಟೇಷನ್ಸ್ ಬಿಡಿ ಅಟ್ಲೀಸ್ಟ್ ಏನಾದರೂ ಒಂಚೂರು ನಾವು ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಮಾಹಿತಿನ ಹೊರಗಡೆ ಕೊಡದಂಗೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಆಯ್ಕೆಯಾಗಿ ಬಂದಿದ್ರು ಕೂಡ 2ನೇ ಬಾರಿಗೆ ರಾಜ್ಯಸಭಾ ಮೆಂಬರ್ ಆಗಿದ್ರು ಕೂಡ ಅವರೇ ವಿತ್ತ ಸಚಿವರಾಗಿದ್ರು ಕರ್ನಾಟಕನ ಇಷ್ಟೊಂದು ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ಅವರು ಎಲ್ಲೋ ಒಂದ್ ಕಡೆ ವಿಶ್ವಾಸ ದ್ರೋಹನ ಮಾಡಿದ್ದಾರೆ ಕರ್ನಾಟಕದ ಜನತೆಗೆ ಅಂತ ನನ್ನ ಅನಿಸಿಕೆ. ಕರ್ನಾಟಕದ ಜನ ಈಗಲಾದರೂ ಅರ್ಥ ಮಾಡ್ಕೋಬೇಕು, ಎಷ್ಟು ಜನ ಎಂಪಿಗಳನ್ನ ಗೆಲ್ಲಿಸ್ಕೊಟ್ಟಿದ್ದು ಈ ಕಾರಣಕ್ಕ ಅಂತ ಅಂದ್ಬಿಟ್ಟು ಇವತ್ತು ನಮಗೆ ನಾಚಿಕೆ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಟು ನೋಡಿ. ಲಾಸ್ಟ್ ಟೈಮ್ ಬಡ್ಜೆಟ್ ಮಾಡಿದಂಥ ಸಂದರ್ಭದಲ್ಲಿ ಆಂಧ್ರದು ಎಲೆಕ್ಷನ್ ಇತ್ತು. ಅವಾಗ ಆಂಧ್ರ ಪ್ರದೇಶಕ್ಕೆ ಅನುಕೂಲ ಮಾಡಿಕೊಡೋ ರೀತಿಯಲ್ಲಿ ಮುಂದೆ ಆಂಧ್ರ ಪ್ರದೇಶಕ್ಕೆ ಅನುಕೂಲ ಮಾಡಿಕೊಡೋ ರೀತಿಯಲ್ಲಿ ಅವಾಗ ಬಡ್ಜೆಟ್ ಇತ್ತು. ಎಷ್ಟು ಮಟ್ಟಿಗೆ ನಾವು ಲಾಸ್ಟ್ ಟೈಮ್ ಬಡ್ಜೆಟ್ನಲ್ಲಿ ಆಂಧ್ರ ಪ್ರದೇಶಕ್ಕೆ ಅವರು ಮಾಡಿದ್ರು ಕೇಂದ್ರ ಸರ್ಕಾರದಿಂದ ಅಂದ್ರೆ ಇಡೀ ದೇಶದಲ್ಲಿ ಕಾಮನ್ ಪರ್ಸನ್ ಕೂಡ ಒಂದು ಆರ್ಡಿನರಿ ಪರ್ಸನ್ ಕೂಡ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ಇದು ಆಂಧ್ರದ ಬಡ್ಜೆಟ್ ಅಂತ, ಇದು ಕೇಂದ್ರ ಬಡ್ಜೆಟ್ ಅಲ್ಲ ಅಂತ. ಅದೇ ರೀತಿಯಲ್ಲಿ ಈ ಸರಿ ಬಿಹಾರದ ಬಡ್ಜೆಟ್ ಆಗಿದೆ ಹೊರತು ಚುನಾವಣೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದಂತ ಒಂದು ಬಡ್ಜೆಟ್ ಆಗಿದೆ ಹೊರತು ರಾಜ್ಯಗಳನ್ನ ಅದರಲ್ಲೂ ಕೂಡ ಒಕ್ಕೂಟ ವ್ಯವಸ್ಥೆಯಲ್ಲಿರುವಂತಹ ರಾಜ್ಯಗಳನ್ನ ಇದರಲ್ಲಿ ಕಡೆಗಣಿಸೋದ್ರಲ್ಲಿ ಇವತ್ತು ಸಿಂಹಪಾಲು ಇವತ್ತು ಕೇಂದ್ರ ಸರ್ಕಾರದಿದೆ ಅಂತ ನನ್ನ ಅನಿಸಿಕೆ.